ಯಾವುದೇ ಒಂದನ್ನು ಆರಂಭ ಮಾಡಿದ ಬಳಿಕ ಬದಲಾಯಿಸುವುದು ಬಹಳ ಕಷ್ಟ. ಪ್ರಾರಂಭಿಸುವ ಮೊದಲು ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆತ್ಮೀಯ ಸ್ನೇಹಿತರೆ, ದೇವರು ಅನುಗ್ರಹಿಸಿದ ಈ ಕೃಪಾ ಸಹಾಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಇತರರಿಗೂ ನಿಮ್ಮ ಪ್ರಿಯರಿಗೂ ಪರಿಚಯ ಮಾಡಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಮಹಾ ಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿಯು ಮಾಡುವ ಕಾರ್ಯಗಳೇನು? ವಿಷದ ಹಾವಿನಂತೆ ಇರುವವರು ಅಂದರೆ ಯಾರು? ಬನ್ನಿರಿ, ಎಲ್ಲವನ್ನು ದೇವರ ವಾಕ್ಯಗಳ ಧ್ಯಾನದಲ್ಲಿ ದೇವರಾತ್ಮನ ಸಹಾಯದಿಂದ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ಕೀರ್ತನೆ 115, 3ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಪ್ರಸಂಗಿ 10ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಮಂತ್ರಿಸಿ ತಡೆಯುವುದರೊಳಗಾಗಿ ಹಾವು ಕಚ್ಚಿದರೆ ಮಂತ್ರಿಸುವವನಿಗೆ ಏನು ಪ್ರಯೋಜನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವನ್ನು ನಾವು ತಿಳಿಯಬೇಕಾದರೆ ಪೂರ್ವ ದೇಶಗಳ ಆಚಾರಗಳನ್ನು ನಾವು ತಿಳಿದಿರಬೇಕು. ಇದು ಕೀರ್ತನೆ 58, 4 ಮತ್ತು 5ನೇ ವಚನಕ್ಕೆ ಸಮಾನವಾದದ್ದು. ಅದೇನೆಂದರೆ, ಅವರು ಸರ್ಪದಂತೆ ವಿಷಭರಿತರು, ಜಾಣತನದಿಂದ ಮಂತ್ರಿಸುವ ಹಾವಾಡಿಗರ ನಾಗಸ್ವರಕ್ಕೂ ಮರುಳಾಗದೆ ಕಿವಿಗೊಡದ ಕಳ್ಳ ಹಾವಿನಂತೆ ಇರುತ್ತಾರೆ ಎಂಬುದಾಗಿ. ಇದೇ ರೀತಿಯ ವಿಚಾರ ಯೆರೆಮೀಯನು ತಿಳಿಸುತ್ತಾನೆ. ಅದೇನೆಂದರೆ, ಯೆಹೋವನು, ಇಗೋ, ನಾನು ನಿಮ್ಮ ಮೇಲೆ ಹಾವುಗಳನ್ನು, ಮಂತ್ರಕ್ಕೆ ಅಧೀನವಾಗದ ನಾಗಗಳನ್ನು ಬಿಡುವೆನು, ಅವು ನಿಮ್ಮನ್ನು ಕಚ್ಚುವವು ಎಂದು ನುಡಿದಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಬರೇ ಹಾವು ಎಂಬ ಚಿಕ್ಕ ಹಾವು ಬಹಳ ಅಪಾಯಕಾರಿಯಾದದ್ದು. ಪೂರ್ವದೇಶದ ಹಾವಾಡಿಗರು ಪುಂಗಿ ಊದಿಕೊಂಡು ಹಾವನ್ನು ಕುಣಿಸುವ ದೃಶ್ಯಗಳನ್ನು ನಾವು ತುಂಬಾ ನೋಡಿದ್ದೇವೆ. ಸರ್ಪವು ಹಾಡಿಗೆ ಓಲಾಡಿಕೊಂಡು ಒಂದು ವಿಧದ ನೃತ್ಯವಾಡುತ್ತದೆ. ಆ ಪುಂಗಿ ಊದುತ್ತಿರುವ ತನಕ ಸರ್ಪವು ಕಚ್ಚಲು ಬರುವುದಿಲ್ಲ. ಪ್ರಿಯರೇ, ಸರ್ಪವಾಗಲಿ ಹಾವಾಗಲಿ ಪುಂಗಿಯ ಸ್ವರಕ್ಕೆ ಕಿವಿಗೊಡದ ಸಂದರ್ಭ ಬಂದರೆ ಅದು ನಮಗೆ ಕಚ್ಚುತ್ತದೆ. ಹಾಗೆ ಕಚ್ಚುವಾಗ ಮರಣವು ಖಂಡಿತ. ನಾವು ಹೇಳಿದ ಭಾಗಗಳಲ್ಲಿ ಸರ್ಪ ಎಂಬ ಪದವು ನಿಜವಾದ ಹಾವಿಗೆ ಹೇಳಿದವುಗಳಾಗಿರಲಿಕ್ಕಿಲ್ಲ. ಅದು ನಿಮ್ಮನ್ನು ವಂಚಿಸುವ ಸರ್ಪದಂತಹ ವ್ಯಕ್ತಿಗೆ, ಯೂದ ಇಸ್ಕಾರಿಯೋತನಂತೆ ಮೋಸಗೊಳಿಸುವವನಿಗೆ ಹೇಳಿದ ಮಾತಾಗಿದೆ. ಮಹಾಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿಯು ಇಸ್ರಾಯೇಲಿಗೆ ಇದೇ ರೀತಿ ವಂಚಿಸಲಿದ್ದಾನೆ. ಸತ್ಯವಲ್ಲದನ್ನು ಮಾತಾಡುವ ಜನರು ಸಭೆಯಲ್ಲಿಯೂ ಕೂಡ ಇರುತ್ತಾರೆ. ಮಂತ್ರಿಸಿ ತಡೆಯುವುದರೊಳಗಾಗಿ ಹಾವು ಕಚ್ಚಬಹುದು. ಮಂತ್ರಿಸುವವನಿಗೆ ಏನು ಪ್ರಯೋಜನ? ಅವನು ನಿನ್ನ ಸ್ನೇಹಿತನಂತೆ ತೋರಿಸಿಕೊಳ್ಳಬಹುದು, ಆದರೆ ನೀನು ಅವನೊಂದಿಗೆ ಎಷ್ಟೇ ಒಳ್ಳೆಯವನಾಗಿದ್ದರೂ ಅವನು ನಿನ್ನನ್ನು ಕಚ್ಚೇ ಕಚ್ಚುವನು. ಕರ್ತನಲ್ಲಿ ಪ್ರಿಯರೇ, ತನ್ನ ಸ್ನೇಹಿತನಾದ ಅಹಿತೋಫೇಲನು ತನಗೆ ಮೋಸ ಮಾಡಿದಾಗ ದಾವೀದನಿಗಾದ ಅನುಭವ ಕೂಡ ಇದೇ ಆಗಿತ್ತು. ಅಹಿತೋಫೇಲನು ಅವನ ಸ್ನೇಹಿತನೂ ಸಲಹೆಗಾರನೂ ಆಗಿದ್ದನು. ಆದರೆ ಅಬ್ಷಾಲೋಮನು ದಂಗೆ ಇದ್ದಾಗ ಇವನು ದಾವೀದನನ್ನು ಬಿಟ್ಟು ಅಬ್ಷಾಲೋಮನನ್ನು ಸೇರಿಕೊಂಡನು. ಇದು ದಾವೀದನಿಗೆ ತುಂಬ ದುಃಖ ಉಂಟು ಮಾಡಿತು. ಅಬ್ಷಾಲೋಮನ ದಂಗೆಯ ನಂತರ ದಾವೀದನು ಹೃದಯ ಒಡೆದವನಾಗಿಯೇ ಇದ್ದನು. ಅಲ್ಲಿಯವರೆಗೆ ದಾವೀದನಂತಹ ಒಳ್ಳೆಯ ಅರಸನು ಯಾರೂ ಇದ್ದಿರಲಿಲ್ಲ. ಆದರೆ ಈ ದಂಗೆಯ ನಂತರ ದಾವೀದನು ಪ್ರಾಯಸ್ಥನಂತಾದನು. ಅವನು ತನ್ನ ಸ್ಥಿತಿಯನ್ನು 55ನೇ ಕೀರ್ತನೆಯಲ್ಲಿ ತೋಡಿಕೊಂಡಿದ್ದಾನೆ. ಪ್ರಿಯರೇ, ಇಂಥ ಸಂಗತಿಗಳು ನಡೆಯಬಹುದಾದದ್ದರಿಂದ ನಾವು ಬಹಳ ಎಚ್ಚರದಿಂದಿರಬೇಕೆಂದು ಸೊಲೊಮೋನನು ಹೇಳುತ್ತಾನೆ. ಈ ದಿನಗಳಲ್ಲಿ ಸಾಧಾರಣ ಮನುಷ್ಯರ ಜೀವನ ತತ್ವ ಇದೇ ಆಗಿರುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವವನು ಮಧ್ಯಮ ದಾರಿಯಲ್ಲೇ ನಡೆಯುತ್ತಾನೆ. ತನ್ನ ಮಾತನ್ನು ತಿರುಗಿಸಿ ಹೇಳುವ ಇಂತಿಂತಹವನ ಕುರಿತು ಎಚ್ಚರವಾಗಿರಬೇಕೆಂದು ಅವನಿಗೆ ತಿಳಿಸಲಾಗಿದೆ. ಆದ್ದರಿಂದ ಈ ಸತ್ಕ್ರಿಯಾಸಕ್ತನು ಅಂಥವರನ್ನು ಸಂಧಿಸಿದಾಗ ಅವರೊಂದಿಗೆ ನಯವಾಗಿ ಮಾತನಾಡಿದರೂ ಅವರ ಕುರಿತು ಎಚ್ಚರದಿಂದಿರುತ್ತಾನೆ. ನಮ್ಮ ಮಾತುಗಳನ್ನು ಈ ರೀತಿ ತಿರುಚಿ ಹೇಳುವವರನ್ನು ಕೆಲವೊಮ್ಮೆ
ನಾವು ನೇರವಾಗಿ ಎದುರಿಸಿ ಅವರ ತಪ್ಪನ್ನು ಅವರಿಗೆ ತಿಳಿಯಪಡಿಸಬೇಕಾಗುತ್ತದೆ. ಆದರೆ ನನ್ನ ಅನುಭವದಿಂದ ಹೇಳುವುದಾದರೆ, ಈ ರೀತಿ ಅಂಥವರನ್ನು ನೇರವಾಗಿ ಪ್ರಶ್ನಿಸಿದರೆ ಅವರು ಬಹು ಕೆಟ್ಟದಾದ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸುತ್ತಾರೆ. ಪ್ರಸಂಗಿ 10ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಜ್ಞಾನಿಯ ಮಾತು ಹಿತ, ಅಜ್ಞಾನಿಯ ಬಾಯಿ ತನ್ನನ್ನೇ ನುಂಗಿಬಿಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಜ್ಞಾನಿಯ ಬಾಯಿ ತನ್ನನ್ನೇ ನುಂಗಿಬಿಡುವುದು ಎಂಬುದಾಗಿ ನೋಡುವಾಗ ಅವನನ್ನು ಮಾತ್ರವಲ್ಲದೆ ಅವನ ಜೊತೆ ಇರುವವರನ್ನೂ ಕೂಡ. ಆದ್ದರಿಂದಲೇ ನಾವು ಸ್ನೇಹಿತರನ್ನು ಆರಿಸುವಾಗ ಎಚ್ಚರದಿಂದಿದ್ದು ಸರಿಯಾದವರನ್ನೇ ಆರಿಸಬೇಕು. ಅಧ್ಯಾಪಕರು ಶಾಲೆಯಲ್ಲಿ ಕಲಿಸುವಾಗ ಹೊಸದಾಗಿ ಸೇರಿಕೊಂಡ ಮಕ್ಕಳಿಗೆ ಯಾವಾಗಲೂ ಹೇಳುತ್ತಾರೆ, ನೀವು ಇಲ್ಲಿ ಆರಿಸಿಕೊಳ್ಳುವ ಸ್ನೇಹಿತರು ಮುಂದೆ ಜೀವಮಾನವಿಡೀ ನಿಮ್ಮ ಸ್ನೇಹಿತರಾಗಿರುತ್ತಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರನ್ನು ಬಹು ಎಚ್ಚರದಿಂದ ಆಯ್ಕೆ ಮಾಡಿಕೊಳ್ಳಿರಿ ಎಂದು. ಕರ್ತನಲ್ಲಿ ಪ್ರಿಯರೇ, ನನ್ನ ಮಗನಿಗೆ ಕಾಲೇಜಿಗೆ ಹೋಗುವಾಗ ನಾನು ಅವನಿಗೆ ಇದೇ ಎಚ್ಚರಿಕೆ ಮಾತನ್ನು ಹೇಳಿದ್ದೆ. ತನ್ನ ಜೀವಿತದಲ್ಲಿ ಅದ್ಭುತವಾದ ಸ್ನೇಹಿತರನ್ನು ಆರಿಸಿಕೊಳ್ಳುವ ಸುಸಂದರ್ಭ ಆಗ ಇರುತ್ತದೆ. ಅವನಿಗೆ ತನ್ನ ಸ್ನೇಹಿತರನ್ನು ಬಹು ಎಚ್ಚರದಿಂದ ಆರಿಸಿಕೊಳ್ಳಬೇಕೆಂದು ಹೇಳಿದೆ. ನಮ್ಮನ್ನು ಕೆಲವರು ನಾಶ ಮಾಡಬೇಕೆಂದಿರುತ್ತಾರೆ. ಕೆಲವರು ಸರ್ಪದಂತೆ ವಿಷದ ಹಾವಿನಂತೆ ಇರುತ್ತಾರೆ. ಅವರೊಂದಿಗೆ ನೀವು ನಯವಾಗಿದ್ದು ಅವರನ್ನು ಖುಷಿಪಡಿಸುತ್ತಿದ್ದರೆ ಎಲ್ಲವೂ ಸರಿಯಾಗಿರುತ್ತದೆ. ಆದರೆ ಅವರ ಎದುರು ಬಹು ಜಾಗ್ರತೆಯಿಂದ ವರ್ತಿಸು. ಇದು ಒಳ್ಳೆಯ ಬುದ್ಧಿವಾದ, ಆದರೆ ನಿನಗೆ ಅತ್ಯುಪಯುಕ್ತವಾದದ್ದಾಗಿರುತ್ತದೆ. ಪ್ರಸಂಗಿ 10ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಜ್ಞಾನಿಯ ಮಾತುಗಳ ಆರಂಭದಲ್ಲಿ ಬುದ್ಧಿಹೀನತೆ, ಅಂತ್ಯದಲ್ಲಿ ಅಪಾಯದ ಮರಳುತನ. ಮನುಷ್ಯನು ಮುಂದಿನದನ್ನು ತಿಳಿಯನು, ತಾನು ಕಾಲವಾದ ಮೇಲೆ ಹೀಗೇ ಆಗುವುದೆಂದು ಅವನು ಯಾರಿಂದ ತಿಳಿದುಕೊಂಡಾನು? ಅಜ್ಞಾನಿಯ ಮಾತುಗಳೋ ಬಹಳ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಷ್ಟು ಸತ್ಯವಾದದ್ದು! ನೀವು ಇದನ್ನು ಗಮನಿಸಿದ್ದೀರೋ? ನೀವು ಒಂದು ಗುಂಪಿನವರಿಗೆ ಚರ್ಚೆಗಾಗಿ ಒಂದು ಪ್ರಸ್ತಾಪವನ್ನು ಮಂಡಿಸಿದರೆ ಆ ಗುಂಪಿನಲ್ಲಿರುವ ವಾಚಾಳಿಯೊಬ್ಬನು ಚರ್ಚೆಯನ್ನು ತಾನೇ ಆವರಿಸಿಬಿಡುತ್ತಾನೆ ಮತ್ತು ತನ್ನ ಮಾತಿನ ಬರದಲ್ಲಿ ಕೆಲವು ಮೂರ್ಖ ಅರ್ಥಹೀನ ಮಾತುಗಳನ್ನೂ ಆಡುತ್ತಾನೆ. ಅಂಥವನು ಬಾಯಿ ಮುಚ್ಚಿದರೆ ಒಳ್ಳೆಯದಿತ್ತು ಎಂದು ಎಲ್ಲರೂ ಭಾವಿಸುತ್ತಾರೆ. ಈ ಕಾರಣಕ್ಕಾಗಿಯೇ ನಾನು ಬಹಿರಂಗ ಚರ್ಚೆಯನ್ನು ಹೆಚ್ಚಾಗಿ ಮೆಚ್ಚುವುದಿಲ್ಲ. ಪ್ರಶ್ನೋತ್ತರ ಅವಧಿ ಬಂದಾಗ ಎಲ್ಲರೂ ತಮ್ಮ ಪ್ರಶ್ನೆಗಳನ್ನು ಬರೆದುಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಮಾಡದಿದ್ದರೆ ಸಾಮಾನ್ಯವಾಗಿ ಇಡೀ ಪರಿಸ್ಥಿತಿಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ವಾಚಾಳಿ ಹಾಳು ಮಾಡುತ್ತಾನೆ. ಅಂಥವರ ಕುರಿತು ಒಬ್ಬರು ಹೀಗೆ ಹೇಳಿದ್ದಾರೆ, ಅವರ ಮೆದುಳು ಬಾಯನ್ನು ಕೆಲಸಕ್ಕೆ ತೊಡಗಿಸುತ್ತದೆ, ಆ ಬಳಿಕ ಮೆದುಳು ಸುಮ್ಮನಾಗುತ್ತದೆ ಎಂದು. ಪ್ರಸಂಗಿ 10ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಪಟ್ಟಣದ ದಾರಿ ತಿಳಿಯದವನಿಗೆ ಮೂಢರು ತಿಳಿಸಲು ಪಡುವ ಪ್ರಯಾಸದಿಂದ ಆಯಾಸವೇ ಎಂಬುದಾಗಿ. ಪ್ರಿಯರೇ, ನಾವು ಹೇಳುತ್ತೇವೆ, ಮೂರ್ಖನಿಗೆ ಮಳೆಯಿಂದ ಹೇಗೆ ಹೊರಬರುವುದೆಂದು ತಿಳಿಯದು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಪ್ರಸಂಗಿ 10ನೇ ಅಧ್ಯಾಯ 16ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಎಲೆ ದೇಶವೇ, ನಿನ್ನ ರಾಜನು ಬಾಲನಾಗಿದ್ದು ಪ್ರಭುಗಳು ಹೊತ್ತಾರೆ ಔತಣಕ್ಕೆ ಕೂತುಕೊಂಡರೆ ನಿನಗೆ ದೌರ್ಭಾಗ್ಯವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಪ್ರಭುಗಳು ಆನಂದಿಸಲು ತೊಡಗುತ್ತಾರೆ. ಜನರನ್ನು ಸರಿಯಾಗಿ ಆಳದೆ ದೇಶಕ್ಕೆ ಯಾವ ಆಶೀರ್ವಾದವನ್ನು ಉಂಟು ಮಾಡಲಾರರು. ಪ್ರಸಂಗಿ 10ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇಶವೇ, ನಿನ್ನ ರಾಜನು ಕುಲೀನನಾಗಿದ್ದು ಪ್ರಭುಗಳು ಅಮಲನ್ನೊಳ್ಳದೆ ಶಕ್ತಿಗೊಳ್ಳುವೆವೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ ನಿನಗೆ ಭಾಗ್ಯವೇ ಸರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ದೇಶದಲ್ಲಿನ ದೊಡ್ಡ ಸಮಸ್ಯೆ ಎಂದರೆ ಅಮಲು ಔಷಧಗಳಲ್ಲ, ಅಮಲು ದ್ರವ್ಯಗಳೇ ಆಗಿವೆ. ನಮ್ಮ ದೇಶದಲ್ಲಿನ ಕುಡುಕರ ಸಂಖ್ಯೆ ಲಕ್ಷಗಟ್ಟಲೆಯಲ್ಲಿದೆ. ಇಂಥವರ ನಿಜವಾದ ಸಂಖ್ಯೆ ನಮಗೆ ಸಿಗಲಿಕ್ಕಿಲ್ಲ, ಆದರೆ ಅದು ನಿಜವಾಗಿ ಅಪಾಯದ ಸೂಚನೆಯಾಗಿದೆ. ರಾಜಕೀಯ ತೀರ್ಮಾನಗಳು ತೆಗೆದುಕೊಳ್ಳಲ್ಪಡುವಾಗ ಲೆಕ್ಕವಿಲ್ಲದಷ್ಟು ಕುಡಿಕತನದ ಪಾರ್ಟಿಗಳು ನಡೆಯುತ್ತವೆ. ದೇಶವೇ, ನಿನ್ನ ರಾಜನು ಕುಲೀನನಾಗಿದ್ದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ ನಿನ್ನ ಭಾಗ್ಯವೇ ಸರಿ ಎಂಬುದಾಗಿ ನಾವು ನೋಡಿದೆವು. ಪ್ರಸಂಗಿ 10ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಸೋಮಾರಿತನದಿಂದ ತೊಲೆಗಳು ಬೊಗ್ಗುವವು, ಜೋಲುಗೈಯಿಂದ ಮನೆ ಸೋರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಸೋಮಾರಿತನದ ಪರಿಣಾಮವಾಗಿದೆ. ಕೆಲಸ ಮಾಡಲು ಮನಸ್ಸಿಲ್ಲದಿರುವುದು,
ನಮ್ಮ ದೇಶದಲ್ಲಿ ಈ ದಿನಗಳಲ್ಲಿನ ಜನರ ಸ್ಥಿತಿ ಇದೇ ಆಗಿರುತ್ತದೆಂದು ನೆನೆಸುತ್ತೇನೆ. ಸಾಮಾನ್ಯ ವಂದನೆ ಹೀಗಿರುತ್ತದೆ: ಗಡಿಬಿಡಿಯಾಗಬೇಡ, ಸಮಾಧಾನದಿಂದಿರು ಎಂಬುದಾಗಿ. ಅಂದರೆ ಆದಷ್ಟು ಕಡಿಮೆ ದುಡಿದು ಆದಷ್ಟು ಹೆಚ್ಚು ಸುಖಪಡು ಎಂಬುದೇ. ಪ್ರಸಂಗಿ 10ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಗುವಿಗಾಗಿ ಔತಣವು, ದ್ರಾಕ್ಷಾರಸದಿಂದ ಜೀವನಕ್ಕೆ ಆನಂದವು, ಧನವು ಎಲ್ಲವನ್ನೂ ಒದಗಿಸಿಕೊಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಶ್ರೀಮಂತರು ಸುಖದ ದಿನಗಳನ್ನು ಆರಿಸಿಕೊಳ್ಳುತ್ತಾರೆ. ಅವರು ಉದಾರಿಗಳಾಗಿದ್ದರೂ ಆಜ್ಞೆ ಪಾಲಿಸುವವರಂತಿರುತ್ತಾರೆ. ಮುಂದಕ್ಕೆ ನೋಡೋಣ. ಪ್ರಸಂಗಿ 10ನೇ ಅಧ್ಯಾಯ 20ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರು, ಮಲಗುವ ಮನೆಯಲ್ಲಿಯೂ ಧನಿಕನನ್ನು ಬಯ್ಯದಿರು. ಆಕಾಶದ ಹಕ್ಕಿಯು ಆ ಶಬ್ದವನ್ನು ಮುಟ್ಟಿಸೀತು, ಪಕ್ಷಿಯು ಆ ವಿಷಯವನ್ನು ತಿಳಿಸೀತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನನ್ನು ದೂಷಿಸಬೇಡ ಎಂಬುದಾಗಿ ನೋಡುವಾಗ ಅಧ್ಯಕ್ಷನ ರಾಜಕೀಯ ಅಭಿಮತ ಮತ್ತು ಆಲೋಚನೆಗಳು ಏನೇ ಇದ್ದರೂ ಅವನನ್ನು ನಾವು ಹಾಸ್ಯದ ವಸ್ತುವನ್ನಾಗಿ ಮಾಡಬಾರದು. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಹೇಳುತ್ತಾನೆ, ಅರಸನನ್ನು ಸನ್ಮಾನಿಸಿರಿ ಎಂಬುದಾಗಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಪ್ರಸಂಗಿ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ನಮಾತ್ಮಕ್ಕೆ ಬಹಳಷ್ಟು ಪ್ರಯೋಜನದಾಯಕವಾದ ವಾಕ್ಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಪ್ರಸಂಗಿ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಒಳ್ಳೆಯ ಕ್ರಿಯೆಗಳನ್ನು ಮಾಡುತ್ತಾ ನೈತಿಕ ಜೀವನ ನಡೆಸಿ ಒಳ್ಳೆಯ ಜೀವನದಲ್ಲಿದ್ದು ಮಧ್ಯಮ ಮಾರ್ಗ ಆರಿಸಿಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಯಾವ ತಪ್ಪಿಗೂ ಸಿಕ್ಕಿಕೊಳ್ಳದ ಒಬ್ಬ ವ್ಯಕ್ತಿಯನ್ನು ಹೇಗೆ ಅನುಸರಿಸಬೇಕೆಂದು ಈ ಅಧ್ಯಾಯ ತಿಳಿಸುತ್ತದೆ. ಪ್ರಸಂಗಿ 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಆಹಾರವನ್ನು ನೀರಿನಲ್ಲಿ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಎಂಬುದಾಗಿ. ಪ್ರಿಯರೇ, ಒಳ್ಳೆಯದನ್ನು ಮಾಡುವುದಕ್ಕೆ ಭಯಪಡಬೇಡ, ಅದರ ಪ್ರತಿಫಲ ತಡವಾಗಬಹುದು. ಪ್ರಸಂಗಿ 11ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: 7 ಮಂದಿಗೆ, ಹೌದು 8 ಮಂದಿಗೆ ಹಂಚಿಬಿಡು, ಲೋಕದಲ್ಲಿ ಮುಂದೆ ಸಂಭವಿಸುವ ಕೇಡು ನಿನಗೆ ಗೊತ್ತಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಒಳ್ಳೆಯದನ್ನು ಮಾಡುವಾಗ ಸಹಾಯ ಮಾಡುವ ಹಾಗೆ ನೋಡಿಕೊ. ಕೆಲವು ಮಂದಿಗಾದರೂ ಸಹಾಯ ಮಾಡು, ಯಾಕಂದರೆ ಮುಂದೆ ನೀನು ತೊಂದರೆಗೆ ಒಳಗಾಗಬಹುದು. ಆಗ ನಿನಗೆ ಸಹಾಯ ಮಾಡುವವರು ಅನೇಕರಿರುತ್ತಾರೆ. ಕರ್ತನಾದ ಯೇಸು ಇದೇ ರೀತಿಯ ಸಾಮ್ಯವನ್ನು ಹೇಳಿದ್ದಾನೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಒಬ್ಬ ಮೋಸಗಾರನೂ ಅನ್ಯಾಯಗಾರನೂ ಆದ ಮನೆವಾರ್ತೆಯವನಿದ್ದನು. ಅವನು ದಣಿಯಿಂದ ಜನರು ತೆಗೆದುಕೊಂಡ ಸಾಲವನ್ನು ಕಡಿಮೆಯಾಗಿ ಬರೆಸಿ ಅವರನ್ನು ತನ್ನ ಪರವಾಗಿ ಮಾಡಿಕೊಂಡನು. ಅವನು ಕೆಲಸ ಕಳೆದುಕೊಳ್ಳುವಾಗ ಅವನು ಅವರಿಂದ ಸಹಾಯವನ್ನು ಪಡಕೊಂಡನು. ಮುಂದಕ್ಕೆ ನೋಡೋಣ. ಪ್ರಸಂಗಿ 11ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಳೆ ತುಂಬಿದ ಮೋಡಗಳು ಭೂಮಿಯ ಮೇಲೆ ಸುರಿದು ಬಿಡುವವು. ಮರವು ತೆಂಕಣಕ್ಕಾಗಲಿ ಬಡಗಣಕ್ಕಾಗಲಿ ಬಿದ್ದರೆ ಬಿದ್ದ ಹಾಗೆಯೇ ಇರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಳೆ ಬರುವ ಸೂಚನೆ ಇದ್ದರೆ ಕೊಡೆ ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ದೊಡ್ಡದಾದ ಮರವೊಂದು ಬಿದ್ದರೆ ಅದನ್ನು ಕದಲಿಸುವುದು ಬಹು ಕಷ್ಟ. ಅವನು ಇಲ್ಲಿ ಏನು ಹೇಳುತ್ತಿದ್ದಾನೆ? ನೀನು ಯಾವುದೇ ಹೊಸ ಪ್ರಯತ್ನಕ್ಕೆ ತೊಡಗುವಾಗ ಆಗಿನ ಪರಿಸ್ಥಿತಿಯನ್ನು ಮೊದಲೇ ಚೆನ್ನಾಗಿ ಅರ್ಥ ಮಾಡಿಕೊ. ಯಾಕಂದರೆ ಆರಂಭ ಮಾಡಿದ ಬಳಿಕ ಬದಲಾಯಿಸುವುದು ಬಹಳ ಕಷ್ಟ. ಪ್ರಸಂಗಿ 11ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ನೀನು ಮಾಡುವ ಕೆಲಸವನ್ನು ಬುದ್ಧಿಪೂರ್ವಕವಾಗಿ ಮಾಡು. ಒಬ್ಬನು ಬೀಜ ಬಿತ್ತಬೇಕೆಂದಿದ್ದರೆ ಗಾಳಿ ನಿಲ್ಲುವವರೆಗೆ ಕಾಯುವುದೊಳ್ಳೆಯದು. ಒಬ್ಬನು ಬೆಳೆ ಕೊಯ್ಯಬೇಕೆಂದಿದ್ದರೆ ಮಳೆ ಬರುವ ರೀತಿ ಇದ್ದರೆ ಅವನು ಕೊಯ್ಯಲು ತೊಡಗುವುದಿಲ್ಲ. ಪ್ರಸಂಗಿ 11ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಭ್ರೂಣವು ಬೆಳೆಯುವ ರೀತಿಯೂ ಒಂದು ಶಿಶುವಿನ ಭೌತಿಕ ಜನನವು ಇಂದಿಗೂ ದೊಡ್ಡ ರಹಸ್ಯಗಳಾಗಿರುತ್ತವೆ.
ಆತ್ಮಿಕ ಪುನರ್ಜನ್ಮವು ಇನ್ನೂ ಹೆಚ್ಚಿನ ಮರ್ಮವಾಗಿದೆ. ಆತ್ಮನು ಹೇಗೆ ಕಾರ್ಯ ನಡೆಸುತ್ತಾನೆಂಬುದು ನಮಗೆ ತಿಳಿಯದು. ಕರ್ತನಾದ ಯೇಸು ಹೇಳಿದ್ದಾನೆ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಮಗೆ ತಿಳಿಯದ ವಿಚಾರಗಳು ತುಂಬ ಇವೆ. ಇಲ್ಲಿನ ಸಾರಾಂಶ ಹೀಗೆ ಎಂದು ನಾನು ತಿಳಿಯುತ್ತೇನೆ. ನಿನಗೆ ತಿಳಿಯದಿರುವ ವಿಚಾರಗಳು, ತಿಳಿದವುಗಳನ್ನು ಕೆಡಿಸದಂತೆ ನೋಡಿಕೋ. ಒಂದು ಉದಾಹರಣೆ ಕೊಡುತ್ತೇನೆ. ಎಲ್ಲರಿಗೂ ಕುರ್ಚಿಯ ಮೇಲೆ ಹೇಗೆ ಕುಳಿತುಕೊಳ್ಳಬೇಕೆಂದು ತಿಳಿದಿದೆ. ನನ್ನ ಆಫೀಸ್ನಲ್ಲಿ ಒಂದು ಖಾಲಿ ಕುರ್ಚಿ ಇದೆ. ನಾನು ಅದರ ಮೇಲೆ ಆಗಾಗ ಕುಳಿತುಕೊಳ್ಳುತ್ತೇನೆ. ಆ ಕುರ್ಚಿಯ ಕುರಿತಾದ ಅನೇಕ ಸಂಗತಿಗಳು ನನಗೆ ತಿಳಿದಿರುವುದಿಲ್ಲ. ಅದರ ರಚನೆ, ಯಾರು ಮಾಡಿದ್ದು, ಹೇಗೆ ಮಾಡಿದರು ಎಂಬುದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಅದರ ಮೇಲೆ ಕುಳಿತುಕೊಳ್ಳಬಹುದು. ಅದು ನನ್ನನ್ನು ಹೊರುತ್ತದೆಂದು ಮಾತ್ರ ಗೊತ್ತು. ಆ ಕುರ್ಚಿಯ ಕುರಿತಾಗಿ ನನಗೆ ಅಷ್ಟು ತಿಳಿದಿದ್ದರೆ ಸಾಕು. ಆದ್ದರಿಂದಲೇ ನಿನಗೆ ತಿಳಿಯದಿರುವಂಥದ್ದು ತಿಳಿದಿದ್ದನ್ನು ಕೆಡಿಸದಂತೆ ನೋಡಿಕೋ. ಪ್ರಸಂಗಿ 11ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮುಂಜಾನೆ ಬೀಜ ಬಿತ್ತು, ಸಂಜೆಯ ತನಕ ಕೈದೆಗೆಯಬೇಡ. ಇದು ಸಫಲವೋ ಅದು ಸಫಲವೋ, ಒಂದು ವೇಳೆ ಎರಡೂ ಚೆನ್ನಾಗುವವೋ ನಿನಗೆ ತಿಳಿಯದು. ಬೆಳಕು ಇಂಪು, ಸೂರ್ಯನನ್ನು ಕಾಣುವುದು ಕಣ್ಣಿಗೆ ಹಿತ. ಬಹುವರ್ಷ ಬದುಕುವವನು ಅವುಗಳಲ್ಲೆಲ್ಲ ಆನಂದಿಸಲಿ. ಆದರೆ ಅಂಧಕಾರದ ದಿನಗಳು ಬಹಳವೆಂದು ನೆನಪಿಗೆ ತರಲಿ, ಮುಂದಾಗುವುದೆಲ್ಲ ವ್ಯರ್ಥವೇ ಎಂಬುದಾಗಿ. ಪ್ರಿಯ ಮಿತ್ರನೇ, ಮುಂದಕ್ಕೆ ನೀನು ವೃದ್ಧನಾಗುತ್ತಿ. ಪ್ರಾಯಸ್ಥರ ಜೀವಿತವು ಜಾಹೀರಾತಿನಲ್ಲಿ ತಿಳಿಸಿದಷ್ಟು ಸುಖಕರವಾಗಿರುವುದಿಲ್ಲ. ಪ್ರಸಂಗಿ 11ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು. ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನಗೆ ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವೂ ಪ್ರಾಯವೂ ವ್ಯರ್ಥವಷ್ಟೇ ಎಂಬುದಾಗಿ. ಪ್ರಿಯ ಯೌವನಸ್ಥನೇ, ನೆನಪಿನಲ್ಲಿಡು, ನಿನ್ನ ಜೀವಿತದ ಎಲ್ಲ ಕ್ಷೇತ್ರಗಳ ವಿಚಾರದಲ್ಲೂ ತಕ್ಕ ತೀರ್ಮಾನ ಮಾಡಲು ಈಗಲೇ ಸುಸಮಯವಾಗಿದೆ. ಈಗ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ಎಷ್ಟು ಮಂದಿ ತಮ್ಮ ಜೀವಿತಗಳನ್ನು ವ್ಯರ್ಥವಾಗಿ ಕಳೆದು ತಮ್ಮ ಯೌವನದ ದಿನಗಳಲ್ಲಿ ಮಾಡಿದ ತಪ್ಪು ಆಯ್ಕೆಗಳಿಂದಾಗಿ ಈಗಲೂ ಕಷ್ಟಪಡುತ್ತಿದ್ದಾರೆ. ಪ್ರಿಯ ಸ್ನೇಹಿತನೇ, ನಿನ್ನ ಯೌವನದ ದಿನಗಳನ್ನು ನೀನು ಸರಿಯಾಗಿ ಜೀವಿಸದಿದ್ದರೆ ಎಲ್ಲವೂ ವ್ಯರ್ಥವೇ ಸರಿ. ಜೀವಿತವೆಂಬುದು ದೇವರು ನಮಗೆ ಕೊಟ್ಟ ಒಂದು ದಾನವಾಗಿದೆ. ಅದನ್ನು ದಿನಕ್ಕೊಂದರಂತೆ, ಸೆಕೆಂಡಿಗೊಂದರಂತೆ ಆತನು ಒದಗಿಸುತ್ತಾನೆ. ಅದು ಒಂದು ಅಮೂಲ್ಯವಾದ ದಾನ, ದೇವರ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡಬೇಕಾದದ್ದು. ಮಾನವನ ಮುಖ್ಯ ಗುರಿಯೇನು? ದೇವರನ್ನು ಮಹಿಮೆಪಡಿಸಿ ಆತನಲ್ಲಿ ಸದಾ ಸಂತೋಷಿಸುವುದೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ನಮ್ಮ ಯೌವನದ ಪ್ರಾಯಗಳನ್ನು ನಾವು ಹೇಗೆ ಕಳೆದಿದ್ದೇವೆ? ಅಥವಾ ಈಗ ಯೌವನಸ್ಥರಾಗಿರುವಂಥ ನಾವು ಯಾವ ಆಲೋಚನೆಯಲ್ಲಿ ಜೀವಿಸುತ್ತಾ ಇದ್ದೇವೆ? ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣವ. ಆತನು ತನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸಿ ಶುದ್ಧೀಕರಿಸಿ ತನ್ನ ಆತ್ಮನ ಮೂಲಕ ಜೀವವುಳ್ಳ ಮಾರ್ಗದಲ್ಲಿ ನಡೆಸುತ್ತಾನೆ. ಇಂಥ ಜೀವಿತವೇ ದೇವರಿಗೆ ಮಹಿಮೆ ತರುವಂಥ ಜೀವಿತವಾಗಿದೆ. ಈ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವಲ್ಲದನ್ನು ಮಾತಾಡುವ ಜನರು ಎಲ್ಲ ಕಡೆಯಲ್ಲೂ ಇರ್ತಾರೆ ಅಲ್ವಾ? ಒಳ್ಳೆಯ ಸ್ನೇಹಿತರನ್ನು ಆರಿಸಿಕೊಳ್ಳುವುದು ಲಾಭದಾಯಕವಾದದ್ದು. ಒಳ್ಳೆಯದನ್ನು ಮಾಡುವುದರಲ್ಲಿ ಭಯ ಪಡಲೇಬಾರದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಕಾರ್ಯದಲ್ಲಿ ಮುನ್ನಡೆಯಬೇಕು. ಆದುದರಿಂದ ದೇವರನ್ನು ಮಹಿಮೆಪಡಿಸುವುದೇ ನಮ್ಮ ಮುಖ್ಯ ಗುರಿಯಾಗಿರಲಿ. ಈಗ ನಾವು ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ರಕ್ಷಕ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀ ಪ್ರಭುವೇ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯಗಳು ನೀನು ಮಾತನಾಡುವಂಥ ರೀತಿಗಾಗಿ ಸ್ತೋತ್ರ. ಪವಿತ್ರಾತ್ಮನ ಮೂಲಕವಾಗಿಯೂ ಈ ವಾಕ್ಯಗಳು ಪ್ರಸಾರವಾಗ್ತಿರುವಾಗ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿಜವಾದಂಥ ಕ್ರಿಸ್ತನಲ್ಲಿ ಸಿಗುವಂಥ ಆನಂದ ಸಮಾಧಾನವನ್ನು ಹೊಂದುವಂತೆ, ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ಹೌದು ಕರ್ತನೆ,
ಇಷ್ಟು ದುಷ್ಟವಾದಂಥ ಪಾಪಮಯವಾದ ಈ ಲೋಕದಲ್ಲಿ ಬಾಳುವಾಗ ನಿನ್ನ ವಾಕ್ಯಗಳೇ ಬೆಳಕನ್ನು ನೀಡಿ ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನವು? ಸಂತೋಷ ಪಟ್ಟಿದ್ದೀರಾ? ಹಾಗಾದರೆ ಇಂದು ನೀವು ಹೊಂದಿದ ಆಶೀರ್ವಾದಗಳನ್ನು ಈಗಲೇ ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಮತ್ತೆ ನಾವು ಸಂಧಿಸೋಣ. ವಂದನೆಗಳು.